ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದಿದ್ದೀನಿ. ಮಗನ ಸ್ಕೂಲು ಇಲ್ಲ, ಇವತ್ತು ರಜೆ ಇದೆ. ಆ್ಯಕ್ಚುಲಿ ನಾವು ಬುಧವಾರ ಮತ್ತು ಗುರುವಾರ ಕನ್ಫ್ಯೂಷನಲ್ಲಿದ್ವಿ. ಹಾಗಾಗಿ ಗುರುವಾರನೇ ಮಾಡ್ತಾಯಿದ್ವಿ ಫೈನಲಿ ಹಬ್ಬನ. ಕೆಲವೊಬ್ಬರು ಬುಧವಾರ ಮಾಡ್ತಾಯಿದ್ದಾರೆ, ಒಂದೊಂದು ಕ್ಯಾಲೆಂಡ್ರಲ್ಲಿ ಗುರುವಾರ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಕೆಲವೊಂದರಲ್ಲಿ ಬುಧವಾರ ಕೊಟ್ಟಿದ್ದಾರೆ. ತುಂಬ ಜನ ಸಿಕ್ಕಾಪಟ್ಟೆ ಕನ್ಫ್ಯೂಷನಲ್ಲಿದ್ದರು. ನಾನು ನನ್ನ ಮಗನ ಸ್ಕೂಲ್ ಯಾವಾಗ ರಜೆ ಇರುತ್ತೆ ಅವಾಗ ಮಾಡೋಣ ಅಂದ್ಕೊಂಡಿದ್ದೆ. ಅವನಿಗೆ ಗುರುವಾರ ಹಾಲಿಡೇ ಇತ್ತು. ಹಾಗಾಗಿ ಬೇಗನೆ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂತ ಇದ್ದೀನಿ. ಮಕ್ಕಳಿನ್ನೂ ಮಲಗಿದ್ದಾರೆ. ಅವರಿದ್ದರೆ ನೀಟಾಗೆಲ್ಲ ಕ್ಲೀನ್ ಮಾಡೋಕ್ಕೆ, ಪೂಜೆ ಮಾಡೋಕ್ಕೆ ಬಿಡೋದೇ ಇಲ್ಲ. ಹಂಗಾಗಿ ಅವರು ಎದ್ದೇಳೋಕ್ಕಿಂತ ಮುಂಚೆ ಎಲ್ಲ ಎದ್ಬಿಟ್ಟು ಕ್ಲೀನ್ ಮಾಡಬೇಕು. ಅವ್ರು ಎದ್ಮೇಲೆ ಪೂಜೆ ಮಾಡುವಾಗಷ್ಟೇ ರೆಡಿಯಾಗಿ ನಿಂತ್ಕೋತಾರೆ. ದೇವ್ರ ಮನೆ ಅಂತೂ ಫುಲ್ ಧೂಳಾಗಿತ್ತು. ಎಲ್ಲನೂ ನೀಟಾಗಿ ಒರೆಸ್ದೆ. ಹಾಗೆ ಹೊರಗಡೆ ದೇವ್ರ ಫೋಟೋ ಎಲ್ಲನೂ ಒರೆಸ್ದೆ. ಇವಾಗ ಒಂದು ಸ್ವಲ್ಪ ಬೆಳ್ಳಿ ಪಾತ್ರೆ, ಹಿತ್ತಾಳೆ ಪಾತ್ರೆ ಎಲ್ಲ ತೊಳ್ಕೊಂಬಿಡ್ತೀನಿ. ಅದೆಲ್ಲ ತೊಳೆದು ಒಂದು ಸ್ವಲ್ಪ ಹೊತ್ತು ಒರೆಸಿ ಆರಬೇಕು. ಅಷ್ಟೊತ್ತಿಗೆ ಮತ್ತೆ ಎಲ್ಲ ದೇವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಾಕಿ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಬಿಡ್ತೀನಿ. ಇವೆಲ್ಲ ತಿಕ್ಬಿಟ್ಟು ಒಂದು 10 ನಿಮಿಷ ಒಣ ಬಟ್ಟೆಯಲ್ಲಿ ಒರೆಸಿ ಇಡಬೇಕು. ಇಲ್ಲಾಂದರೆ ಮತ್ತೆ ನೀರು ಬಿದ್ದಂಗಾಗಿ ಮತ್ತೆ ಗಲೀಜು ಥರ ಕಾಣಿಸುತ್ತೆ. ನಾನು ಆಲ್ಮೋಸ್ಟ್ ಹಿತ್ತಾಳೆ ಮತ್ತು ಸಿಲ್ವರ್ ಎರಡೂ ಪೀತಾಂಬರಿಲೇ ಯೂಸ್ ಮಾಡೋದು. ಅದು ಪೀತಾಂಬರಿ ಅಂದರೆ ಬರೀ ಹಿತ್ತಾಳೆ ಪಾತ್ರೆಗೆ ಅಷ್ಟೇ ಬರುತ್ತೆ. ಇನ್ನೊಂದು ವೈಟ್ ಪೀತಾಂಬರಿ ಬರುತ್ತೆ, ಇಲ್ಲಿ ನಾನು ತೋರಿಸ್ತಾ ಇದ್ದೆಲ್ಲ ಶೈನ್ ಪೀತಾಂಬರಿ. ಅದು ಸಿಲ್ವರ್ ಪಾತ್ರೆಗೂ ಹಾಕ್ಬೋದು ಆ್ಯಂಡ್ ಹಿತ್ತಾಳೆಗೂ ಹಾಕ್ಬೋದು. ನಾನು ಇದನ್ನೇ ಯೂಸ್ ಮಾಡೋದು. ಅದು ಹಚ್ಚೋಕ್ಕಿಂತ ಮುಂಚೆ ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು, ಅಂದರೆ ಬೇಗ ಕ್ಲೀನ್ ಆಗುತ್ತೆ. ಹುಣಸೆಹಣ್ಣು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಈ ಪೌಡ್ರ್ ಹಾಕಿದರೆ ಈ ಥರ ಕ್ಲೀನ್ ಆಗಿಬಿಡುತ್ತೆ. ಇದು ತಂದಿಲ್ಲ ಅಂದರೆ ರಂಗೋಲಿ ಕೂಡ ಯೂಸ್ ಮಾಡಿ ಕ್ಲೀನ್ ಮಾಡ್ಬೋದು. ಎಲ್ಲನೂ ತೊಳೆದು ಒಂದು ಬಟ್ಟೆಯಿಂದ ಒರೆಸಿಟ್ಟು ಬಂದೆ. ಒರೆಸಿಟ್ಟು ಈಗ ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಕಳಸ ಕೂರಿಸ್ತೀನಿ. ಕೆಲವೊಬ್ಬರ ಮನೆಯಲ್ಲಿ ಕೆಲವೊಂದು ಥರ ಕೂರಿಸ್ತಾರೆ, ತೆಂಗಿನಕಾಯಿ ಎಲ್ಲ ಇಟ್ಬಿಟ್ಟು ಹಾಕ್ತಾರೆ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಯಾವ ಥರ ಮಾಡ್ತಾಯಿದ್ರು, ನಾನು ಅದೇ ಥರ ಮಾಡೋದು. ಅಕ್ಕಿ ಹಾಕ್ಬಿಟ್ಟು ಬೆಳ್ಳಿ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಮೇಲೆ ಎಲೆ ಇಡ್ತೀನಿ ಆ್ಯಂಡ್ ಹೂ ಇಡ್ತೀನಿ ಅಷ್ಟೇ. ಆಮೇಲೆ ಅಕ್ಕಿ ಮೇಲೆ ಗಣೇಶ ಮತ್ತು ಬಸವಣ್ಣ ದೇವಸ್ಥಾನ ದೇವ್ರು ಇಡ್ತೀನಿ, ಅಷ್ಟೇ ಪೂಜೆ ಮಾಡಬೇಕು. ಇನ್ನು ಬಿಟ್ಟರೆ ನಮ್ಮ ಮನೆ ದೇವ್ರು ಮಾಯಮ್ಮ ಇದೆ, ಮಾಯಮ್ಮಂಗೆ ಪೂಜೆ ಮಾಡಬೇಕು. ಹೊರಗಡೆ ಸಾಯಿಬಾಬಾ ಮತ್ತು ಲಕ್ಷ್ಮಿ ಎಲ್ಲ ದೇವರಿದೆ, ಅದನ್ನು ಪೂಜೆ ಮಾಡಬೇಕು. Touch the sky, feeling bolder. Going out, going all the way. Going high, 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 high. Going out, going all the way. Going high, high, high. Going all the way. Going out, going all the way. Going out, going all the way. Going high. ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ದೀಪ ಎಲ್ಲ ಹಚ್ಚಿದೆ. ಇವಾಗ ಕಂಪ್ಲೀಟಾಗಿ ಪೂಜೆ ಮುಗೀತು. ಅಂದರೆ ಡೈಲಿ ಮಾಡೋ ಥರ ಪೂಜೆ. ಇನ್ನು ಸಂಕ್ರಾಂತಿ ಪ್ರಿಪ್ರೇಷನ್ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಮಕ್ಕಳ ಎಬ್ಬಿಸ್ಬಿಟ್ಟು ಹಸ್ಬೆಂಡ್ ಅವರು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರಲಿ, ನಾನು ಒಂದು ಸ್ವಲ್ಪ ರೆಡಿಯಾಗಿ ಬರ್ತೀನಿ. ಹಾಗೆ ಸಂಕ್ರಾಂತಿ ಸ್ಪೆಷಲ್ ಇಲ್ಲಿ ಏನು ಮಾಡ್ತಾರೆ ಬೆಂಗಳೂರು ಸೈಡು ಅಂದರೆ ಕಬ್ಬು ಕಟ್ ಮಾಡಿರ್ತಾರೆ, ಹಾಗೆ ಗೆಣಸು, ಹಸಿ ಅವರೆಕಾಳು, ಹಸಿ ಕಡಲೆ ಬೀಜ ಎಲ್ಲನೂ ಉಪ್ಪಾಕಿ ಬೇಯಿಸ್ಬಿಟ್ಟು ಸ್ವಲ್ಪ ಎಡೆ ಇಡ್ತಾರೆ ದೇವರಿಗೆ. ಹಾಗೆ ಮತ್ತು ಕುಸ್ರೆಳ್ಳು ಅದು ಮನೆಯಲ್ಲೂ ಮಾಡ್ಕೋತಾರೆ ಕೆಲವೊಬ್ಬರು ಅಂಗಡಿಯಿಂದನೂ ತರ್ತಾರೆ. ನಾನು ಅಂಗಡಿಯಿಂದ ಪ್ಯಾಕೆಟ್ ತಂದಿದ್ದೆ. ಅದನ್ನು ರೆಡಿ ಮಾಡ್ತಾಯಿದ್ದಾರೆ ಇವರು. ಅಷ್ಟೇ ಎತ್ ಮಾಡಮ್ಮ, ಕಬ್ಬು ಕೊಡ್ತೀನಿ, ಸಾಕು ಬಿಡು. ಅಲ್ಲೇನು ಮಾಡ್ತೀಯ ತಿನ್ನ, ಹಿಡ್ಕೊ ಹುಷಾರು. ಮಕ್ಕಳು ಹಸ್ಬೆಂಡು ಸ್ನಾನ ಮಾಡಿ ರೆಡಿಯಾಗಿ ಬಂದರು. ನೈವೇದ್ಯಕ್ಕೆಲ್ಲ ಅವರೇ ರೆಡಿ ಮಾಡಿಕೊಟ್ರು. ನಾನು ರೆಡಿಯಾಗಿ ಬಂದೆ. ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ಡ್ರೆಸ್ಸು ಚೆನ್ನಾಗಿದೆ, ಎಲ್ಲಿ ತೊಗೊಂಡಿದ್ದೀರಾ ಅಂತ ಕೇಳ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ. ಇದು ತುಂಬ ಹಳೆ ಡ್ರೆಸ್ಸು, ಮದುವೆಗಿಂತ ಮುಂಚೆ ತೊಗೊಂಡಿರೋ ಡ್ರೆಸ್ಸು. ಇದು ಕ್ರಾಪ್ ಟಾಪ್ ಡ್ರೆಸ್ಸು, ಮೇಲಿನ ಟಾಪ್ ಬೇರೆ ಇದೆ. ಅದು ನಂಗೆ ಬರ್ತಾ ಇರಲಿಲ್ಲ, ಟೈಟಾಗಿತ್ತು. ಹಾಗಾಗಿ ಸಾರಿದೆ ಬ್ಲೌಸ್ ಹಾಕ್ಕೊಂಡು ಸುಮ್ಮನೆ ರೆಡಿ ಆದೆ. ಇನ್ನೊಂದು ಬೇರೆ ಇತ್ತು, ಅದು ಸಿಗಲಿಲ್ಲ ಅರ್ಜೆಂಟಿಗೆ. ಹಂಗಾಗಿ ಇದನ್ನೇ ಹಾಕ್ಕೊಂಡು ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ.
ಅದು ನೀಟಾಗಿ ರೆಡಿ ಆಗೋಕ್ಕೆ ಮಕ್ಕಳಂತೂ ಬಿಡೋದೇ ಇಲ್ಲ. ರೀಲ್ಸಲ್ಲೆಲ್ಲ ನೋಡ್ತೀನಿ ಎಷ್ಟು ನೀಟಾಗಿ ಟ್ರೆಡಿಷ್ನಲಾಗಿ ರೆಡಿ ಮಾಡ್ತಾರೋ, ಬಟ್ ನಮ್ಮ ಕೈಲಾಗಲ್ಲ, ಮಕ್ಕಳಂತೂ ಬಿಡೋದೇ ಇಲ್ಲ ನನಗೆ. ಸೊ ಹಾಗಾಗಿ ಸುಮ್ಮನೆ ಸಿಂಪಲ್ಲಾಗಿ ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇನ್ನೊಂದು ಸತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಪೂಜೆ ಎಲ್ಲ ಮುಗೀತು. ಮನೇಲಿ ಏನು ಅಡುಗೆ ಮಾಡ್ತೀನಿ, ಅನ್ನ ಸಾರು ಅಷ್ಟೇ ಮಾಡ್ತೀನಿ, ಹಪ್ಳ ಎಲ್ಲ ಕರಿತೀನಿ. ಸೊ ಹಾಗಾಗಿ ಹೋಳಿಗೆ ಔಟ್ಸೈಡಿಂದ ತರೋಣ ಅಂದ್ಕೊಂಡ್ವಿ. ಹಾಗೆ ಮಗನ ಸೈಕಲ್ ರಿಪೇರಿ ಕೊಟ್ಟಿದ್ವಿ, ಅವ್ರು ಬೇರೆ ಫೋನ್ ಮಾಡ್ತಾಯಿದ್ರು. ಮನೆಗೆ ಆ ಸೈಕಲ್ ಇಸ್ಕೊಂಡ್ಬಿಟ್ಟು ಹಾಗೆ ಹೋಳಿಗೆ ತರೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ಡಿ ಗ್ರೂಪಲ್ಲಿ ಹೋಳಿಗೆ ಮನೆ ಅಂತ ಇದೆ, ಸೊ ಅಲ್ಲಿಂದ ತರ್ತಾಯಿದ್ದೀನಿ. 30 ರುಪೀಸ್ಗೊಂದು ಹೋಳಿಗೆ ಅಂತೆ, ಕಾಯಿ ಹೋಳಿಗೆ ತುಂಬ ಸ್ಪೆಷಲ್, ಚೆನ್ನಾಗಿರುತ್ತೆ. ನಾವು ನಮ್ಮ ಮಗನ ಬರ್ಡೇ ಟೈಮಲ್ಲಿ ಇಲ್ಲೇ ತರಿಸಿದ್ವಿ ಸ್ವಲ್ಪ ಕ್ಯಾಟ್ರಿಂಗು, ತುಂಬ ಚೆನ್ನಾಗಿತ್ತು. ಒಂದು 500 ರೂಪಾಯಿ 300 ರೂಪಾಯಿದು ಹೋಳಿಗೆ ತೊಗೊಂಡು ಬಂದೆ ಅಷ್ಟೇ. 10 ಹೋಳಿಗೆ ತೊಗೊಂಡು ಬಂದೆ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಹ್ಯಾಪಿ ಸಂಕ್ರಾಂತಿ. ಥ್ಯಾಂಕ್ ಯು. ಹಾಗೆ ಹಳೆ ಸೈಕಲ್ ಕೊಟ್ಟಿದ್ವಿ, ರಿಪೇರಿ ಆಗಿತ್ತು, ಅದು ರೆಡಿ ಮಾಡಿಸಿ ಅದಕ್ಕೆ ಅಮೌಂಟ್ ಕೊಟ್ಟು ತಗೊಂಡ್ವಿ. ಇನ್ನೊಂದು ದಿಶು ಸೈಕಲ್ ಕೊಟ್ಬಿಟ್ಟು ಹೊಸ ತಗೊಳ್ಳೋಣ ಅಂದ್ಕೊಂಡಿದ್ವಿ. ಚಿಂಟು ಬರ್ಡೇನ ಬುಧವಾರ, ಸೊ ಹಾಗಾಗಿ ಯಾವುದು ಅಂತ ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ. ಗುರುವಾರ ಬಂದು ತೊಗೊಂಡು ಹೋಗ್ತೀವಿ. 5000 ಹೇಳ್ತಾರೆ, ಸೊ ಹಳೇದು 500 ರೂಪಾಯಿಗೆ ಹಾಕಿಸ್ಕೊಂಡ್ರು ಅಷ್ಟೇ. ಆ್ಯಂಡ್ ಇನ್ನೊಂದು ಹಳೆ ಚಿಕ್ಕದು ಅದನ್ನು ರೆಡಿ ಮಾಡಿಸಿದ್ವಿ, ಅದಕ್ಕೆ 1200 ಆಯಿತು. ಇದು ಇಲ್ಲೇ ಅಂದ್ರಳ್ಳಿಲಿ ಸೈಕಲ್ ಶಾಪ್ ಇದೆಯಲ್ಲ, ಅಲ್ಲೇ ಮಾಡಿಸಿರೋದು. ಸೊ ಎಲ್ಲ ತೊಗೊಂಡು ಸೈಕಲೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ, ಸ್ವಲ್ಪ ಕಾಳು ಪಲ್ಯ ಅದು ಮಾಡಿದೆ, ಹೋಳಿಗೆ ಇತ್ತು, ಊಟ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಹೋಳಿಗೆ ಮನೆ. ಬೇಕಾದರೆ ವಿಸಿಟ್ ಮಾಡ್ಬೋದು, ಯಾಕಂದರೆ ಮಕ್ಕಳು ಕರ್ಕೊಂಡು ಮನೇಲಿ ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.